ನಾನು 5 ನಿಮಿಷದಲ್ಲಿ ಆಗುವಂಥ ಸಿಂಪಲ್ಲಾಗಿ ಬ್ರೇಕ್‌ಫಾಸ್ಟು ಮತ್ತು ಟಿಫನ್ ಬಾಕ್ಸಿಗೆ ಮಕ್ಕಳಿಗೆ ದಿಢೀರವಾಗಿ ಮಾಡಿಕೊಡುವಂಥ ರೆಸಿಪಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಏನೂ ಕೂಡ ಜಾಸ್ತಿ ಬೇಕಾಗೋದಿಲ್ಲ. ಸಿಂಪಲ್ಲಾಗಿ ಮಾಡ್ತಾ ಇರೋದು. ಇಲ್ಲಿ ಒಂದು ಕುಕ್ಕರ್ ನಾನು ಬಿಸಿಗೆ ಇಟ್ಕೊಂಡಿದ್ದೀನಿ. ಕುಕ್ಕರ್‌ನಲ್ಲಿ 1 ಚಮಚದಷ್ಟು ಎಣ್ಣೆ ಹಾಕ್ಕೋಬೇಕಾಗತ್ತೆ. ಈಗ 1 ಚಮಚದಷ್ಟು ಎಣ್ಣೆ ಹಾಕ್ಕೊಂಡ್ಮೇಲೆ ಒಂದು ಪಲಾವ್ ಎಲೆ ಹಾಕ್ಕೊಂಡ್ಬಿಡಿ. ಹಾಗೆ ಜೀರಿಗೆ, ಸಾಸಿವೆ ಮಾತ್ರ ಹಾಕೋದಕ್ಕೆ ಹೋಗಬೇಡಿ. ಜೀರಿಗೆ ಹಾಕ್ಕೊಳ್ಳಿ 1 ಚಮಚದಷ್ಟು. ಜೀರಿಗೆ ಚೆನ್ನಾಗಿ ಎಣ್ಣೆಯಲ್ಲಿ ಚಟಪಟ ಅಂತ ವಾಸನೆ ಬರೋವರೆಗೂ ಚೆನ್ನಾಗಿ ಅದು ಎಣ್ಣೆಯಲ್ಲಿ ಹಾಗೆ ಬಿಡಬೇಕು. ಎಷ್ಟು ಚೆನ್ನಾಗಿ ಇದು ವಾಸನೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತಲ್ವ, ಆವಾಗಲೇ ಅದೊಂಥರ ಟೇಸ್ಟಿಯಾಗಿರುವಂಥ ಈ ರೆಸಿಪಿ ಪೂರ್ತಿ ಆಗುತ್ತೆ. ಇವಾಗ ನೋಡಿ ಚೆನ್ನಾಗಿ ಇದು ವಾಸನೆ ಬರ್ತಾ ಇರೋದು. ಹಾಗಾದರೆ ಮತ್ತೆ ಇದಕ್ಕೆ ನಾನು 2 ಹಸಿಮೆಣಸಿನ್ಕಾಯಿ ಉದ್ದಕ್ಕೆ ಕಟ್ ಮಾಡಿದ್ದೀನಿ, ಹಾಗೆ ಹಾಕ್ಕೊಳ್ತೀನಿ. ಯಾಕಂದರೆ ಮಕ್ಕಳಿಗೆ ಅಂದರೆ ಸ್ವಲ್ಪ ಖಾರ ಕಡಿಮೆ ಬೇಕಾಗುತ್ತೆ. ಹಾಗೆ ಬೆಳ್ಳುಳ್ಳಿ 2 ಬೆಳ್ಳುಳ್ಳಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಮಕ್ಕಳು ತಿನ್ನುವಾಗ ಸಿಕ್ಕಿದ್ರೆ ತೆಗೆದು ತಿನ್ನಬೇಕು, ಆ ರೀತಿ. ಇವಾಗ ಒಂದು ಸಣ್ಣ ಈರುಳ್ಳಿ ಕಟ್ ಮಾಡಿದ್ದೀನಿ, ಅದು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ಕಡಿಮೆ ಕ್ವಾಂಟಿಟಿಲಿ ಮಾಡ್ತಾಯಿದ್ದೀನಿ, ಹಾಗಾಗಿ ಒಂದು ಈರುಳ್ಳಿ ಮತ್ತು ಸ್ವಲ್ಪ ಕರಿಬೇವು ಇವಿಷ್ಟು ಕೂಡ ಹಾಕಿ ಒಂದು ಸರ್ತಿ ಚೆನ್ನಾಗಿ ಕೈ ಆಡಬೇಕು. ಈಗ ಒಂದು ಸರ್ತಿ ಚೆನ್ನಾಗಿ ಕೈ ಆಡಿದ್ರೆ ಈರುಳ್ಳಿ ಕಲರ್ ಮತ್ತು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಎಲ್ಲ ಕೂಡ ಸ್ವಲ್ಪ ಚೆನ್ನಾಗಿ ಈರುಳ್ಳಿ ಒಳಗೆ ಫ್ರೈ ಆಗಬೇಕು. ಹಾಗೆ ಅದಕ್ಕೆ ನಾನು ಏನು ಹಾಕ್ಕೊಳ್ತೀನಿ ಅಂದರೆ ಸ್ವಲ್ಪ ಅರಿಶಿನ ಪುಡಿ, ಒಂದು ಸಣ್ಣ ಚಿಟಿಕೆಯಷ್ಟು ಅರಿಶಿನ ಪುಡಿ ಮತ್ತು ಒಂದು ಅರ್ಧ ಚಮಚದಷ್ಟು ಕೆಂಪು ಖಾರ. ಸ್ವಲ್ಪ ನೋಡಿ ಹಾಕಿ ಖಾರ. ಇದು ಸ್ವಲ್ಪ ಖಾರ ಏನಿಲ್ಲ, ಕಲರ್ ಮಾತ್ರ ಇರೋದು. ಈ ರೀತಿ ಹಾಕಿ ಸ್ವಲ್ಪ ಮತ್ತೊಂದು ಸರ್ತಿ ಕೈ ಆಡಿಸ್ಬೇಕು. ಆಮೇಲೆ ನಾನು ಒಂದು ದಪ್ಪ ಗಾತ್ರದ ಒಂದು ಟೊಮೊಟೊ ಹಣ್ಣು ಕಟ್ ಮಾಡಿದ್ದೆ. 1 ಇಲ್ಲ 2 ಎಷ್ಟು ಬೇಕಾದರೂ ಕೂಡ ಹಾಕ್ಕೋಬೋದು ಟೊಮೊಟೊ ಹಣ್ಣು. ಈಗ 2 ಟೊಮೊಟೊ ಹಣ್ಣು ಚೆನ್ನಾಗಿ ಕಟ್ ಮಾಡಿ ಹಾಕ್ಕೊಂಡ್ಬಿಡಿ. ಚೆನ್ನಾಗಿ ಮತ್ತೊಂದು ಸರ್ತಿ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ಹೊತ್ತು ಕೂಡ ಎಣ್ಣೆಯಲ್ಲಿ ಮೆತ್ತಗಾಗೋದಕ್ಕೆ ಬಿಡಬೇಡಿ, ಯಾಕಂದರೆ ಸ್ವಲ್ಪನೇ ಸಾಕು. ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಸ್ವಲ್ಪ ಮೆತ್ತಗಾಗ್ತಾ ಇರೋದು ನೋಡಿ. ಜಾಸ್ತಿ ಏನು ಮಸಾಲೆ ಏನೂ ಹಾಕೋಕ್ಕೆ ಹೋಗಬೇಡಿ. ಮಸಾಲೆಯಿಂದ ಏನು ಚೆನ್ನಾಗಿ ಟೇಸ್ಟ್ ಬರುತ್ತೆ, ಆದರೂ ಕೂಡ ಚೆನ್ನಾಗಿರೋಲ್ಲ ದೇಹಕ್ಕೂ ಕೂಡ. ಇವಾಗ ನಾನು ಇದಕ್ಕೆ ಏನಂದರೆ ಒಂದು ಅರ್ಧ ಗ್ಲಾಸಷ್ಟು ಅಕ್ಕಿ ತೊಳ್ಕೊಂಡು ಇಟ್ಕೊಂಡಿದ್ದೆ. ಅರ್ಧ ಗ್ಲಾಸ್ ಅಕ್ಕಿ ತೊಳೆದು ಈ ರೀತಿ ಚೆನ್ನಾಗಿ ವಾಶ್ ಮಾಡ್ಕೊಂಡು ಆದಮೇಲೆ ಈ ರೀತಿ ಹಾಕ್ಕೋಬೇಕು. ಹಾಕಿ 1-2 ಸರ್ತಿ ಚೆನ್ನಾಗಿ ಎಲ್ಲ ಕಡೆ ಕೈ ಆಡಿಸಿದ್ರೆ ಎಲ್ಲನೂ ಕೂಡ ಮಿಕ್ಸ್ ಆಗಬೇಕು. ಆ ರೀತಿ ಎಲ್ಲನೂ ಕೂಡ 1-2-3 ಸರ್ತಿ ಚೆನ್ನಾಗಿ ಕೈ ಆಡಿಬಿಡಿ. ಇವಾಗ ನಾನು ಒಂದು ಅರ್ಧ ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅರ್ಧ ಗ್ಲಾಸ್ ಅಕ್ಕಿ ತೊಗೊಂಡ್ರೆ ಅದಕ್ಕೆ 1 ಗ್ಲಾಸ್ ಮೇಲೆ ಸ್ವಲ್ಪನೇ ನೀರು ಹಾಕ್ಕೋಬೇಕು. ಜಾಸ್ತಿ ಕೂಡ ನೀರು ಹಾಕೋದಕ್ಕೆ ಹೋದರೆ ಅನ್ನ ಮೆತ್ತಗಾಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಉದುರಾಗಿ ಬರಬೇಕಾದ್ರೆ 1 ಗ್ಲಾಸ್ ಮೇಲೆ ಒಂದು ಅರ್ಧ ಗ್ಲಾಸಕ್ಕಿಂತ ಕಡಿಮೆನೇ ನೀರು ಹಾಕ್ಕೋಬೇಕು. ಇಷ್ಟು ಹಾಕಿ ನೀರು ಚೆನ್ನಾಗಿ ಕೈ ಆಡಿಸ್ಬೇಕು. ಇವಾಗ ನೋಡಿ ಎಲ್ಲನೂ ಕೂಡ ಮಿಕ್ಸ್ ಮಾಡಿಕೊಂಡೆ. ಮಿಕ್ಸ್ ಆಯಿತು. ಈಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮತ್ತೊಂದು ಸರ್ತಿ ಕೈ ಆಡಿಸಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿರೋದು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ನನಗೆ ಕಲಿಸ್ಕೊಳ್ಬೇಡಿ. ಹಾಗೆ ಕುಕ್ಕರ್ ಮುಚ್ಚಿ 2 ವಿಸಿಲ್ ತೆಗೆದ್ರೆ ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ಸಿಂಪಲ್ ಟೊಮೊಟೊ ಪಲಾವ್ ರೆಡಿ ಆಯಿತು. 2 ವಿಸಿಲ್ ಆಯಿತು. 2 ವಿಸಿಲ್ ಆದಮೇಲೆ ತೆರೆದು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕೂಡ ಬಂದಿರೋದು. ಇವಾಗ ಇನ್ನೂ ಸ್ವಲ್ಪ ಅದಕ್ಕೆ ಕಲಿಸ್ಕೊಂಡ್ರೆ ಅದೆಲ್ಲ ಕೂಡ ಮಿಕ್ಸ್ ಆಗುತ್ತೆ. ಯಾಕಂದರೆ ಟೊಮೊಟೊ ಹಣ್ಣು ಎಲ್ಲನೂ ಕೂಡ ಕೆಳಗಡೆ ಹೋಗಿ ಕೂತ್ಕೊಂಡಿರುತ್ತೆ. ಹಾಗಾಗಿ ಸ್ವಲ್ಪ ಎಲ್ಲನೂ ಕೂಡ ಮಿಕ್ಸ್ ಮಾಡಿ ಒಂದು ಪ್ಲೇಟ್ನಲ್ಲಿ ಸರ್ವ್ ಮಾಡ್ಕೊಂಡು ಬರ್ತೀನಿ. ಸೂಪರ್ ಆ್ಯಂಡ್ ಟೇಸ್ಟಿಯಾಗಿ ಮಕ್ಕಳಿಗೆ ಟಿಫನ್ ಬಾಕ್ಸಿಗಾಯಿತು ಮತ್ತು ದೊಡ್ಡವರಿಗಾಯಿತು ದಿಢೀರವಾಗಿ ಇಷ್ಟೇ ಹಾಕಿ ಎಲ್ಲನೂ ಕೂಡ ಎಷ್ಟು ಟೇಸ್ಟಿಯಾಗಿರುವಂಥ ಟೊಮೊಟೊ ಪಲಾವ್ ಮಾಡಿದ್ದೀನಿ. ಟ್ರೈ ಮಾಡೋರಿದ್ರೆ ಟ್ರೈ ಮಾಡಿಬಿಡಿ. ಸಿಂಪಲ್ಲಾಗಿರೋ ವಿಧಾನ ತೋರಿಸಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡದೆ ಹೋಗಬೇಡಿ ವೀಕ್ಷಕರೇ. ಇಷ್ಟ ಆದರೆ ಈ ವಿಡಿಯೋ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು ಎಲ್ಲರಿಗೂ ಕೂಡ.